ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜನಗಣತಿ ವರದಿಗೆ ಕಾಂಗ್ರೆಸ್ನಲ್ಲಿ ಅಪಸ್ವರ ಕೇಳ್ಬರ್ತಾ ಇದೆ. ಕಾಂಗ್ರೆಸ್ನಲ್ಲಿ ಅಹಿಂದ ವರ್ಸಸ್ ಒಕ್ಕಲಿಗ ಶಾಸಕರ ಸಭೆ ನಡೀತಾ ಇದೆ. ಜಾತಿ ಗಣತಿ ವರದಿ ಜಾರಿಗೆ ಕಾಂಗ್ರೆಸ್ನಲ್ಲೇ ಪರ ವಿರೋಧ. ಇವತ್ತು ಒಕ್ಕಲಿಗ ಶಾಸಕರ ಸಭೆ ಕರೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಳೆ ಅಹಿಂದ ಸಮುದಾಯಗಳ ನಾಯಕರ ಮೀಟಿಂಗ್ ಹಮ್ಮಿಕೊಳ್ಳಲಾಗಿದೆ. ಸಚಿವ ಮಹದೇವಪ್ಪ ಅಥವಾ ಜಾರಕಿಹೊಳಿ ನಿವಾಸದಲ್ಲಿ ಸಭೆ ನಡೆಯುತ್ತೆ. ದಲಿತ, ಒಬಿಸಿ, ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಜಾರಿಗೆ ಆಗ್ರಹವನ್ನ ಕೂಡ ಮಾಡಲಾಗ್ತಾ ಇದೆ. ಇದೆಲ್ಲದರ ಬೆನ್ನಲ್ಲೇ ಪ್ರತ್ಯೇಕವಾಗಿ ಸಭೆಯನ್ನ ನಡೆಸ್ತಾ ಇರೋದು. ಸಿಎಂ ಮೇಲೆ ಒತ್ತಡ ತರುವ ಬಗ್ಗೆ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ ನಾಯಕರು. ಈಗಾಗಲೇ ಪ್ರಬಲ ಸಮುದಾಯಗಳಿಂದ ವರದಿ ಜಾರಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸಂಪುಟ ಸಭೆಯಲ್ಲೂ ವರದಿಯನ್ನ ವಿರೋಧಿಸುವಂತ ಸಾಧ್ಯತೆ ಇದೆ. ಎಲ್ಲರೂ ಒಟ್ಟಾಗಿ ವರದಿ ಜಾರಿಗೆ ಆಗ್ರಹಿಸಬೇಕು ಅನ್ನುವಂಥ ಚರ್ಚೆಯೂ ಕೂಡ ಇದೆ. ಸದ್ಯ ಕಾಂಗ್ರೆಸ್ನ ನಿಲುವು, ಕಾಂಗ್ರೆಸ್ನ ನಿರ್ಧಾರ, ಕಾಂಗ್ರೆಸ್ನ ನಾಯಕರನ್ನೇ ಅಡಕತ್ತರಿಯಲ್ಲಿ ಸಿಲುಕಿಸ್ಬಿಟ್ಟಿದೆ. ಕಾಂಗ್ರೆಸ್ದೇ ನಿರ್ಧಾರ ಇದು, ಬೇರೆ ಇನ್ಯಾರೋ ಇವ್ರ ತಲೆ ಮೇಲೆ ಹತ್ತಿ ಕೂತಿರ್ಲಿಲ್ಲ. ಮಾಡಿ 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 ಜಾತಿ ಗಣತಿ ಮಾಡಿ ವರದಿ ಅದರ ಅನುಷ್ಠಾನವನ್ನ ಮಾಡಿ ಅನ್ನುವಂಥದ್ದನ್ನು. ಆದರೆ ಹೈ ರಿಸ್ಕ್ ಅಂತ ಗೊತ್ತಿದ್ರೂ ಕೂಡ ಕೈ ಹಾಕಿದ್ದಾರೆ ಈ ಕೆಲಸಕ್ಕೆ. ಇದೀಗ ಸ್ವಪಕ್ಷದಲ್ಲಿಯೇ ನಾನಾ ರೀತಿಯಾದಂಥ ಚರ್ಚೆಗಳ ಜೊತೆಗೆ ಕಾರ್ಯಗಳು ಪ್ರಾರಂಭ ಆಗ್ತಾ ಇದೆ. ಪ್ರತ್ಯೇಕವಾದಂಥ ಸಭೆಗಳು, ಪ್ರತ್ಯೇಕವಾದಂಥ ಮೀಟಿಂಗ್ಗಳು, ಯಾವ ರೀತಿ ನಿರ್ಧಾರ ಕೈಗೊಳ್ಳಬೇಕು, ಏನು ನಿರ್ಧಾರವನ್ನು ತಿಳಿಸ್ಬೇಕು, ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಹೇಗೆ ವಿರೋಧಿಸಬೇಕು, ಹೇಗೆ ಒಪ್ಕೊಳ್ಬೇಕು, ಎಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಈ ವಿಚಾರ ದೊಡ್ಡ ಮಟ್ಟಿಗೆ ಮುಳುವಾಗುವಂಥ ಸಾಧ್ಯತೆಗಳು ಇದೆ. ಮೊದಲೇ 2 ಟೀಮ್ ಆಗಿತ್ತು. ಸಿದ್ದರಾಮಯ್ಯನವ್ರ ಬಣ, ಡಿಕೆ ಶಿವಕುಮಾರ್ ಅವರ ಬಣ ಅಂತ. ಸಿದ್ದರಾಮಯ್ಯನವರ ಬಣದಲ್ಲಿ ಇದ್ದಿದ್ದು ಅಹಿಂದ ನಾಯಕರುಗಳೇ, ರಾಜಣ್ಣ ಅವರು, ಸತೀಶ್ ಅವರು, ಹಾಗೆಯೇ ಮಹದೇವಪ್ಪ ಅವರು. ಈಗೆಲ್ಲರೂ ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ಅವ್ರು ಪಟ್ಟು ಹಿಡಿದು ಕೂತಿದ್ದಾರೆ. ಡಿಕೆ ಶಿವಕುಮಾರ್ ಅವ್ರ ಬಣದಲ್ಲಿ ಇದ್ದಿದ್ದು ಯಾರು? ಒಕ್ಕಲಿಗ ಸಮುದಾಯದ ನಾಯಕರುಗಳು, ಕೆಲವು ಲಿಂಗಾಯತ ಸಮುದಾಯದ ನಾಯಕರುಗಳು. ಈಗ ಇವರೆಲ್ಲ ಜಾತಿ ಗಣತಿ ಬೇಡ ಅಂತ ವಿರೋಧಿಸ್ತಿದ್ದಾರೆ. ಅಲ್ಲೂ ಮತ್ತೆ 2 ಟೀಮ್ ಆಗಿದೆ. ಹೋಗಿ ಬಂದು ಕಾಂಗ್ರೆಸ್ ಸಮಸ್ಯೆಯನ್ನು ತನ್ನ ಕಾಲ ಮೇಲೆ ತಾನೇ ಹೇಳ್ಕೊಳ್ಳೋ ಸಾಧ್ಯತೆಗಳಿಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈ ಜಾತಿ ಗಣತಿ ವಿಚಾರ ಅನ್ನೋದು ಇಷ್ಟರ ಮಟ್ಟಿಗೆ ಚರ್ಚೆ ಕಾರಣವಾಗುತ್ತೆ, ವಿರೋಧ ಕಾರಣ ಆಗುತ್ತೆ ಅನ್ನೋದು ಗೊತ್ತಿದ್ದು ತಮ್ಮ ಕಾಲ ಮೇಲೆ ತಾವೇ ಚಪ್ಟಿಕಲ್ಲಿ ಹೇಳ್ಕೊಂಡು ಕೂತಿದ್ದಾರೆ ಕಾಂಗ್ರೆಸ್ನವರು. ಈಗ ಸದ್ಯ ಆಗ್ತಿರುವಂಥ ಬೆಳವಣಿಗೆಗಳು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ, ಹೇಗೆ ವಿರೋಧಿಸ್ತಾರೆ, ಫೈನಲಿ ಕಾಂಗ್ರೆಸ್ ಪಕ್ಷಕ್ಕೆ ಇದು ಎಷ್ಟರ ಮಟ್ಟಿಗೆ ಸಮಸ್ಯೆ ತಂದೊಡ್ಬೋದು? ನೀತಿ ಜೇನುಗೂಡಿಗೆ ಸಿದ್ದರಾಮಯ್ಯ ಅವರು ಕಲ್ಲು ಹೊಡೆದಿದ್ದ ಹಾಗಿದೆ. ಜೇನು ಹುಳುಗಳು ಈಗ ಮುತ್ಕೊಳ್ಳದೆ ಬಿಡುತ್ತಾ? ಜಾತಿ ಗಣತಿ ವರದಿಯನ್ನ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡದೆ ಹೋಗಿದ್ದಿದ್ರೆ ಯಾವುದೇ ಸಮಸ್ಯೆ ಎದುರಾಗ್ತಾ ಇರ್ಲಿಲ್ವೇನೋ. ಯಾವಾಗ ಮಂಡನೆ ಮಾಡ್ತಾರೆ ಅನಿವಾರ್ಯವಾಗಿ ಈಗ ಒಂದು ಅದನ್ನ ರಿಜೆಕ್ಟ್ ಮಾಡ್ಬೇಕಾಗತ್ತೆ ಅಥವಾ ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ. ಎರಡೂ ಮಾಡದೆ ಹೋದ್ರೆ ಅಲ್ಲಿ ಉದ್ಭವಿಸಿರುವಂತ ಸಮಸ್ಯೆಗಳನ್ನ ನಿವಾರಿಸುವುದು ಕಷ್ಟ ಆಗತ್ತೆ. ಯಾಕೆಂದ್ರೆ ಪರ ವಿರೋಧ ಎರಡೂ ಅಭಿಪ್ರಾಯಗಳು ಸ್ವಪಕ್ಷೀಯ ಕಾಂಗ್ರೆಸ್ನಲ್ಲೇ ಇದೆ. ಪ್ರತಿಪಕ್ಷಗಳಿಂದ ಹೆಚ್ಚಾಗಿ ಸ್ವಪಕ್ಷೀಯ ಕಾಂಗ್ರೆಸ್ ನಾಯಕರಲ್ಲೇ ಭಿನ್ನಾಭಿಪ್ರಾಯಗಳಿದೆ. ಕೆಲವರು ವರದಿ ಅನುಷ್ಠಾನಕ್ಕೆ ಒತ್ತಾಯವನ್ನ ಮಾಡಿದ್ರೆ, ಕೆಲವರು ವರದಿ ಮಂಡನೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯ ಅವರಿಗೆ ಒಂದು ಕಡೆ ಸಂಕಷ್ಟ, ಸಂದಿಗ್ಧ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ. ಈ ಕಡೆ ಮಾಡ್ಬೇಕು ಅಥವಾ ಆ ಕಡೆ ಬಿಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ. ಹಾಗಾಗಿ ಈಗ ಒಂದು ಕಡೆ ಒಕ್ಕಲಿಗ ಸಮುದಾಯದ ನಾಯಕರು ಇವತ್ತು ಸಭೆಯನ್ನ ಸೇರ್ತಾ ಇದ್ದಾರೆ. ಸಭೆಯಲ್ಲಿ ಒಂದು ನಿರ್ಣಯವನ್ನ ತೆಗೆದುಕೊಳ್ಬೇಕು. 17ರಂದು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಅದೇ ನಿರ್ಣಯವನ್ನ ನಾವು ಮುಂದೆ ಇಡಬೇಕು. ಸಮುದಾಯವನ್ನು ಕೂಡ ನೋಡ್ಬೇಕು, ಸರ್ಕಾರದ ಕಡೆ ಕೂಡ ನೋಡ್ಬೇಕು. 2 ಕಡೆಗಳಲ್ಲೂ ನೋಡಿ ಲೆಕ್ಕಾಚಾರವನ್ನ ಹಾಕಿ ನಾವು ಅಂತಿಮ ನಿರ್ಣಯವನ್ನ ಮಾಡ್ಬೇಕು ಅಂತೇಳಿ ಇವತ್ತು ಡಿಕೆ ಶಿವಕುಮಾರ್ ಸಭೆಯನ್ನ ಕರೆದಿದ್ದಾರೆ. ಈ ಸಭೆಯ ನಡುವೆಯೇ ಮತ್ತೊಂದು ಕಡೆ ಅಹಿಂದ ಸಮುದಾಯಗಳು ಕೂಡ ನಾಳೆ ಸಭೆಯನ್ನ ಸೇರೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯದ ಸಭೆಯಲ್ಲಿ ಯಾವ ನಿರ್ಣಯಗಳು ಹೊರಬೀಳುತ್ತೆ ಅದರ ಆಧಾರದ ಮೇಲೆ ಸಭೆಯನ್ನ ನಡೆಸೋದಕ್ಕೆ ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ ಸಮುದಾಯಗಳಲ್ಲಿರುವಂತಹ ಸಚಿವರು ಈಗ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ವೇಳೆ ಏನಾದ್ರೂ ವರದಿಗೆ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸುವಂತ ನಿರ್ಣಯವನ್ನ ಕೈಗೊಂಡಿದ್ದೇ ಆದ್ರೆ ನಾಳೆ ಆ ದಲಿತ ಸಮುದಾಯದ ಸಚಿವರು ಸಭೆಯನ್ನ ನಡೆಸಲಿದ್ದಾರೆ. ವರದಿಯನ್ನ ಅನುಷ್ಠಾನ ಮಾಡಲೇಬೇಕು, ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನ ತರಬೇಕು, ಹೈಕಮಾಂಡ್ ಭೇಟಿಯನ್ನ ಮಾಡಿ ಮತ್ತೆ ಹೈಕಮಾಂಡ್ ಮೇಲೂ ಕೂಡ ಒತ್ತಡವನ್ನ ತರಬೇಕು ಅನ್ನುವಂತ ನಿರ್ಧಾರವನ್ನ ಅಲ್ಲಿ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಅವ್ರಿಗೆ ವರದಿ ಬೇಕಾಗಿದೆ, ಇವ್ರಿಗೆ ವರದಿ ಬೇಕಾಗಿಲ್ಲ. ಹಾಗಾಗಿ ಇವರು ಸಭೆಯಲ್ಲಿ ಯಾವ ರೀತಿಯಾದಂತ ನಿರ್ಧಾರ ಬೀಳುತ್ತೆ ಅದರ ಮೇಲೆ
ನಾಳಿನ ಸಭೆ ನಿರ್ಧಾರವಾಗತ್ತೆ. ಅಲ್ಪಸಂಖ್ಯಾತರು ಕೂಡ ಈ ಬಾರಿ ಕೈ ಜೋಡಿಸ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಸಮುದಾಯಗಳ ನಾಯಕರು ಕೂಡ ಈ ಬಾರಿ ದಲಿತ ಸಮುದಾಯದ ಸಚಿವರ ಜೊತೆ ಸೇರ್ತಾ ಇದ್ದಾರೆ. ಕಾರಣ ಆ ಮೂರು ವರ್ಗಗಳಿಗೆ ಈ ವರದಿಯನ್ನ ಮಂಡನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ರಾಜಕೀಯ ಸ್ಥಾನಮಾನಗಳಿರ್ಬೋದು, ಮತ್ತೆ ಆ ಸಮುದಾಯದ ಬಡವರು ನಿರ್ಗತಿಕರಿಗೆ ಸಾಕಷ್ಟು ಅನುಕೂಲ ಆಗತ್ತೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಇದೆ. ಹಾಗಾಗಿ ಅವರು ವರದಿ ಆಗ್ಲೇಬೇಕು ಅಂತೇಳಿ ಪಟ್ಟನ್ನ ಹಿಡಿದಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅವರು ಅದೇ ಒತ್ತಡವನ್ನ ತಂದಿದ್ರು. ಈಗ ಸಿದ್ದರಾಮಯ್ಯನವ್ರ ಮೇಲೆ ಕೂಡ ಹೆಚ್ಚಿನ ಒತ್ತಡವನ್ನ ತರ್ತಾ ಇದ್ದಾರೆ. ಒಂದು ವೇಳೆ ಏನಾದ್ರೂ ಇವತ್ತಿನ ಸಭೆಯಲ್ಲಿ ಸರಿಯಾದಂತ ನಿರ್ಧಾರವನ್ನ ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತ ಒಂದು ನಿರ್ಣಯವನ್ನ ಅಂಗೀಕರಿಸಿದ್ದೆ ಆದ್ರೆ ಆಗ ಎಲ್ಲ ಸಮುದಾಯಗಳು ಕೂಡ